ದೆನ್ ಒಂದ್ 10 ಪಾಯಿಂಟ್ಸ್, ದೆನ್ ಒಂದ್ ತಿರ್ಗಾ ಕನ್ಕ್ಲೂಷನ್, 2 ಲೈನ್ ಕನ್ಕ್ಲೂಷನ್, 2 ಲೈನ್, 1-2 ಲೈನ್ ಕನ್ಕ್ಲೂಷನ್, ಹಿಂಗೆ ಬರಿಬೇಕು. ಅವಾಗ ಸಬ್ಜೆಕ್ಟ್ ಗೊತ್ತಿದೆ ಅವನಿಗೆ, ಇಂಟ್ರೊಡ್ಯೂಸ್ ಮಾಡ್ದ, ಪಾಯಿಂಟ್ಸ್ ಕೊಟ್ಟೆ, ಆ ಪಾಯಿಂಟ್ಸ್ ಅಲ್ಲಿ ಏನ್ ಬರಿಬೇಕು, ಅಂಡರ್ಲೈನ್ ಮಾಡ್ಬೇಕು. ಆ ಪಾಯಿಂಟ್ಸ್ 10 ಓದಕ್ಕೆ ಅವನು ಪೇಷನ್ಸ್ ಇರೋದಿಲ್ಲ. ಅಂಡರ್ಲೈನ್, ಟೇಕ್ ಟೈಮ್. ನೀವು ರಾದರ್ ದನ್ ರೈಟಿಂಗ್ ಟೂ ಮಚ್, 10 marks, 10 points should be visible for him. ಅದನ್ನು ಒಬ್ಬೊಬ್ರು ಬರಿಬೇಕಾದ್ರೆ ಏನಾಗುತ್ತೆ, ಈ ಪಾಯಿಂಟ್ ಗೊತ್ತಿರಲ್ಲ ನಮ್ಗೆ ಈ ಟಾಪಿಕ್ ಗೊತ್ತಿಲ್ಲ. ಟಾಪಿಕ್ ಗೊತ್ತಿರೋದೇ 10 marks ಕ್ವಶನ್ ಬಂದಿದೆ, 5 marks ಬರೆಯಕ್ ಗೊತ್ತಿರೋದು ನಮ್ಗೆ. ಏನ್ ಮಾಡ್ತೀರಾ? ಅದನ್ನೇ ಕುಯ್ತೀರಾ, ಹಂಗೆ ಎಲಾಬರೇಟ್ ಮಾಡ್ತೀರಾ, ಜಾಸ್ತಿ ಲೈನ್ ಹೇಳಿತೀರಾ? ಯುವರ್ ಟ್ಯಾಲೆಂಟ್. ಬಟ್ ನಾವೇನ್ ಮಾಡ್ತೀನಿ, ಯಾಕೆ ಏನ್ ಮಾಡ್ತೀನಿ, ಅದೇ 5 ಪಾಯಿಂಟ್ ನ ಒಂದು ಫ್ಲೋ ಚಾರ್ಟ್ ತರ ಒಂದು ಡ್ರಾಯಿಂಗ್ ಬರೀತೀನಿ. ಫಸ್ಟ್ ಇಂಟ್ರೊಡಕ್ಷನ್ ಬರೀತೀನಿ, ಒಂದು ಡ್ರಾಯಿಂಗ್ ಬರೀತೀನಿ, ಆಮೇಲೆ 5 ಪಾಯಿಂಟ್ ಬರೀತೀನಿ. ಡ್ರಾಯಿಂಗ್ 1-2 marks, ಅದೇ ಕಂಟೆಂಟ್, ಸೇಮ್ ಕಂಟೆಂಟ್ ಇಸ್ ದೇರ್. ಡ್ರಾಯಿಂಗ್ 2 marks, ತಿರ್ಗಾ 5